ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ಯಾರೇ ಆಗಿರಲಿ, ವಿದ್ಯಾರ್ಥಿ, ಉದ್ಯೋಗಿ, ವ್ಯಾಪಾರಿ ಅಥವಾ ಮನೆಯವರು, ಎಲ್ಲರಿಗೂ ಜೀವನದಲ್ಲಿ ಒಂದು ಸಾಮಾನ್ಯ ಆಸೆ ಇರುತ್ತದೆ. ಅದು ನೆಮ್ಮದಿ. ನೆಮ್ಮದಿ ಎಂದರೆ ಕೇವಲ ಸಮಸ್ಯೆಗಳಿಲ್ಲದ ಸ್ಥಿತಿಯಲ್ಲ, ಅದು ಮನಸ್ಸು ಶಾಂತವಾಗಿರುವ, ಆತ್ಮವಿಶ್ವಾಸದಿಂದ ತುಂಬಿರುವ ಸ್ಥಿತಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಂತ್ರಜ್ಞಾನ, ಒತ್ತಡ, ಸಾಮಾಜಿಕ ಮಾಧ್ಯಮಗಳ ನಡುವೆ ನಾವೆಷ್ಟು ಗುರಿಗಳನ್ನು ಸಾಧಿಸಿದರೂ ಆಂತರಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ನೆಮ್ಮದಿಯ ಬದುಕಿಗಾಗಿ 10 ಆಳವಾದ ಪ್ರಾಯೋಗಿಕ ಟಿಪ್ಸ್ಗಳನ್ನು ನೋಡೋಣ. ಪ್ರತಿಯೊಂದು ಟಿಪ್ನ ಹಿಂದೆ ಮನಃಶಾಸ್ತ್ರದ ಮತ್ತು ಜೀವನದ ತತ್ವಗಳನ್ನು ವಿವರಿಸುತ್ತೇನೆ. ಮೊದಲನೆಯ ಟಿಪ್ಸ್: ದಿನವನ್ನು ಧನಾತ್ಮಕ ಚಿಂತನೆಯಿಂದ ಆರಂಭಿಸಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನದ ಗುಣಮಟ್ಟ ನಿರ್ಧಾರವಾಗುತ್ತದೆ. ಮೊದಲ 10 ನಿಮಿಷಗಳಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದೇ ನಿಮ್ಮ ದಿನದ ಮನೋಭಾವವನ್ನು ತೀರ್ಮಾನಿಸುತ್ತದೆ. ಮೊಬೈಲ್, ನ್ಯೂಸ್ ಅಥವಾ ಸೋಷಿಯಲ್ ಮೀಡಿಯಾ ಬದಲು 2 ನಿಮಿಷ ಉಸಿರಾಟದ ಮೇಲೆ ಗಮನವನ್ನು ಕೊಡಿ. ನಂತರ ನಿಮ್ಮ ಜೀವನದಲ್ಲಿನ 3 ಧನ್ಯವಾದ ಹೇಳಬೇಕಾದ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇದು ಮೈಂಡ್ಸೆಟ್ ರಿಸೆಟ್ ಆಗುತ್ತದೆ. ಮನಸ್ಸು ಧನಾತ್ಮಕವಾಗಿರಲು ಇದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಟಿಪ್ ನಂಬರ್ 2: ಆರೋಗ್ಯಕರ ಆಹಾರ ಮತ್ತು ಸರಿಯಾದ ನಿದ್ರೆಯನ್ನು ಮಾಡಿ. ಆರೋಗ್ಯವೇ ನೆಮ್ಮದಿಯ ನೆಲೆಯಾಗಿದೆ. ನೀವು ಏನು ತಿನ್ನುತ್ತೀರಿ, ಹೇಗೆ ನಿದ್ರೆ ಮಾಡುತ್ತೀರಿ, ನಿಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಹೆಚ್ಚು ಕಾಫಿನ್, ಜಂಕ್ ಫುಡ್, ಸ್ಕ್ರೀನ್ ಟೈಮ್ ಇವು ಆತಂಕವನ್ನು ಹೆಚ್ಚಿಸುತ್ತವೆ. ದಿನಕ್ಕೆ ಕನಿಷ್ಠ 7 ಗಂಟೆ ನಿದ್ರೆ ಮಾಡುವುದು ಅತಿ ಮುಖ್ಯ. ರಾತ್ರಿ ಮೊಬೈಲನ್ನು ಮಲಗುವ ಮುನ್ನ 1 ಗಂಟೆ ಹಿಂದೆಯೇ ಬಿಟ್ಟು ಬಿಡಿ. ಸ್ವಸ್ಥ ದೇಹ ಶಾಂತ ಮನಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಟಿಪ್ ನಂಬರ್ 3: ಧ್ಯಾನ ಮತ್ತು ಯೋಗದ ಶಕ್ತಿ. ಧ್ಯಾನ ಎಂದರೆ ಚಿಂತನೆ ನಿಲ್ಲಿಸುವುದಲ್ಲ, ಚಿಂತನೆಗಳ ನಡುವೆ ಮೌನವನ್ನು ಅನುಭವಿಸುವುದು. ಪ್ರತಿದಿನ 10 ರಿಂದ 15 ನಿಮಿಷ ಧ್ಯಾನ ಮಾಡುವುದರಿಂದ ಆತಂಕ ಕಡಿಮೆಯಾಗುತ್ತದೆ, ಏಕಾಗ್ರತೆ ಸಹ ಹೆಚ್ಚುತ್ತದೆ, ನಿದ್ರೆ ಗುಣಮಟ್ಟ ಸುಧಾರಿಸುತ್ತದೆ, ಆರೋಗ್ಯವು ಸಹ ಸುಧಾರಿಸುತ್ತದೆ. ಯೋಗ ಮಾಡುವವರು ಶಾಂತಿಯನ್ನು ದೇಹದ ಹಾಸಿನಲ್ಲಿ ಅನುಭವಿಸುತ್ತಾರೆ. ಬದುಕಿನ ವ್ಯಸ್ತತೆಯಲ್ಲಿ ಮನಸ್ಸನ್ನು ಶಾಂತಗೊಳಿಸಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಟಿಪ್ ನಂಬರ್ 4: ತಮಗೆ ತಾವೇ ಸಮಯವನ್ನು ಕೊಡಿ. ಅನೇಕರು ದಿನಪೂರ್ತಿ ಇತರರ ಅಗತ್ಯಗಳನ್ನು ಪೂರೈಸುತ್ತಾ ತಮ್ಮನ್ನೇ ಮರೆತು ಬಿಡುತ್ತಾರೆ. ಆದರೆ ನೆಮ್ಮದಿ ಎಂದರೆ ಸ್ವತಃನೊಂದಿಗೆ ಹಿತ ಸಂಬಂಧ ಹೊಂದಿರುವುದು. ಪ್ರತಿದಿನ ಕನಿಷ್ಠ 30 ನಿಮಿಷ ನಿಮ್ಮ ಸಮಯ ಪುಸ್ತಕವನ್ನು ಓದಿ, ಆ ಸಮಯದಲ್ಲಿ ವಾಕಿಂಗ್ ಹೋಗಿ, ಸಂಗೀತ ಕೇಳಿ, ಪುಸ್ತಕ ಓದಿ ಅಥವಾ ನಿಮ್ಮ ಆಸಕ್ತಿಯನ್ನು ಹಿಂಬಾಲಿಸಿ. ಈ ಕ್ಷಣಗಳು ನಿಮ್ಮ ಮೆಂಟಲ್ ರಿಚಾರ್ಜ್ ಆಗುತ್ತವೆ. ಟಿಪ್ ನಂಬರ್ 5: ಸಂಬಂಧಗಳಲ್ಲಿ ಹೂಡಿಕೆ ಮಾಡಿ. ನೆಮ್ಮದಿ ಎಂದರೆ ಪ್ರೀತಿಯವರ ಮುಖದಲ್ಲಿ ನಗು ನೋಡುವುದು. ಕೌಟುಂಬಿಕ ಅಥವಾ ಸ್ನೇಹ ಸಂಬಂಧಗಳಲ್ಲಿ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಮಾತನಾಡಿ, ಕೇಳಿ, ಅರ್ಥ ಮಾಡಿಕೊಳ್ಳಿ. ಕೋಪವಿದ್ದರೂ ಬದಲಾಗದ ವಿಷಯಗಳನ್ನು ಕ್ಷಮಿಸಿ. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ. ಸಂಬಂಧಗಳು ನೆಮ್ಮದಿಗೆ ಜೀವಾಳ, ಒಂಟಿತನ ದೊಡ್ಡ ಶತ್ರು. ಟಿಪ್ ನಂಬರ್ 6: ಕ್ಷಮೆ ಮತ್ತು ಬಿಡುವಿಕೆ. ನಾವು ಕೋಪ, ನೋವು, ದ್ವೇಷವನ್ನು ಹಿಡಿದುಕೊಂಡರೆ ಅದು ನಮ್ಮ ಮನಸ್ಸನ್ನೇ ವಿಷಕಾರಿಯನ್ನಾಗಿಸುತ್ತದೆ. ಕ್ಷಮೆ ಎಂದರೆ ತಪ್ಪು ಮರೆತು ಬಿಡುವುದಲ್ಲ, ಆದರೆ ಮನಸ್ಸಿನ ಭಾರ ಇಳಿಸುವುದು. ಬಿಟ್ಟು ಕೊಡುವ ಕಲೆಯೇ ನಿಜವಾದ ನೆಮ್ಮದಿ. ಒಮ್ಮೆ ಯೋಚಿಸಿ, ಕೋಪದಿಂದ ನಾವು ಯಾರಿಗೆ ಹೆಚ್ಚು ನೋವು ಕೊಡುತ್ತೇವೆ, ನಮಗೆ ಅದೇ ನೋವಾಗುತ್ತದೆ. ಆದ್ದರಿಂದ ಬಿಡಿ, ಕ್ಷಮಿಸಿ, ಮುಂದೆ ಹೋಗಿ. ಇದರಿಂದ ನಿಮ್ಮ ನೆಮ್ಮದಿ ಹೆಚ್ಚುತ್ತದೆ. ಟಿಪ್ ನಂಬರ್ 7:
ಹೋಲಿಕೆಯ ಬಂಧನದಿಂದ ಮುಕ್ತರಾಗಿ. ಇತರರ ಜೀವನವನ್ನು ನಿಮಗೆ ಹೋಲಿಸುವುದು ಆತ್ಮ ನೆಮ್ಮದಿಯನ್ನು ನಾಶ ಮಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಪರಿಪೂರ್ಣ ಜೀವನದ ಚಿತ್ರ ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅವರ ನೋವು ನಿಮಗೆ ಗೋಚರಿಸುವುದಿಲ್ಲ. ನಿಮ್ಮ ಪಯಣ ವಿಶಿಷ್ಟ. ನಿಮ್ಮ ಗುರಿಯನ್ನು ನಿನ್ನೆಗಿನ ನಿಮ್ಮ ಸ್ಥಿತಿಯೊಂದಿಗೆ ಹೋಲಿಸಿ ಪ್ರತಿ ಸಣ್ಣ ಪ್ರಗತಿಗೂ ತೃಪ್ತಿಯಿಂದ ಧನ್ಯತೆಯನ್ನು ಹೇಳಿ. ಟಿಪ್ ನಂಬರ್ 8, ಹಣದ ಜಾಣ್ಮೆ ಮತ್ತು ಮನಃಶಾಂತಿ. ಹಣದ ಕೊರತೆ ಆತಂಕ ತರಬಹುದು, ಆದರೆ ಹಣದ ಅತಿಯಾದ ಆಕಾಂಕ್ಷೆ ಮನಃಶಾಂತಿಯನ್ನು ಕಳೆಸಬಹುದು. ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಉಳಿತಾಯವನ್ನು ಕಲಿಯಿರಿ. ಅಗತ್ಯವಿಲ್ಲದ ಖರ್ಚನ್ನು ಕಡಿಮೆ ಮಾಡಿ. ಮನಸ್ಸಿಗೆ ಶಾಂತಿ ಕೊಡುವ ಹೂಡಿಕೆಗಳನ್ನು ಆಯ್ಕೆ ಮಾಡಿ. ಹಣ ಸಾಧನ, ಆದರೆ ಗುರಿಯಲ್ಲ. ನೆಮ್ಮದಿಯ ಬದುಕು ಹಣದ ಜೊತೆಗೆ ತೃಪ್ತಿಯಿಂದ ಕೂಡಿರಬೇಕು. ಟಿಪ್ ನಂಬರ್ 9, ಪ್ರಕೃತಿಯ ಜೊತೆಗೆ ಸಂಪರ್ಕ. ಪ್ರಕೃತಿಯ ಶಾಂತಿಯಲ್ಲಿ ಅಡಗಿದೆ ಜೀವನದ ಮೌಲ್ಯ. ಮರಗಳ ನಡುವೆ ನಡೆಯಿರಿ. ಹಕ್ಕಿಗಳ ಕೂಗನ್ನು ಕೇಳಿರಿ. ಹಸಿರು ನೋಟ ನೋಡಿ, ಅದು ನಿಮ್ಮ ಮನಸ್ಸಿಗೆ ಔಷಧಿ. ಸಂಶೋಧನೆಗಳ ಪ್ರಕಾರ ನೈಸರ್ಗಿಕತೆಯಲ್ಲಿ 20 ನಿಮಿಷ ಕಳೆದರೆ ಮಾನಸಿಕ ಒತ್ತಡ ಸುಮಾರು 30% ಕಡಿಮೆಯಾಗುತ್ತದೆ. ಹೀಗಾಗಿ ದಿನಕ್ಕೆ ಕೆಲ ಕ್ಷಣ ನಿಸರ್ಗದ ಹೊದಿಕೆಯೊಳಗೆ ಇರಿ. ಇದರಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ. ಟಿಪ್ ನಂಬರ್ 10, ಧನ್ಯತೆ ಮತ್ತು ಪ್ರಾರ್ಥನೆ. ಧನ್ಯತೆ ಅತ್ಯಂತ ಶಕ್ತಿಯುತ ಭಾವನೆ. ರಾತ್ರಿ ಮಲಗುವ ಮೊದಲು 3 ವಿಷಯಗಳ ಬಗ್ಗೆ ಧನ್ಯತೆಯನ್ನ ಹೇಳಿ. ಇದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ, ನಿದ್ರೆಯ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ. ಪ್ರಾರ್ಥನೆ ಎಂದರೆ ದೇವರನ್ನು ಕೇಳುವುದಲ್ಲ, ಒಳಗಿರುವ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವುದೇ ನಿಜವಾದ ಪ್ರಾರ್ಥನೆ. ಧನ್ಯತೆ ಮತ್ತು ಪ್ರಾರ್ಥನೆ ನೆಮ್ಮದಿಯ ಸುತ್ತಳತೆ. ನೆಮ್ಮದಿ ಹೊರಗಿನ ವಸ್ತುಗಳಿಂದ ಸಿಗುವುದಿಲ್ಲ, ಅದು ಒಳಗಿನ ಸ್ಥಿತಿ. ಈ 10 ಟಿಪ್ಸ್ ಕೇವಲ ಸಲಹೆಗಳಲ್ಲ, ಅವು ಬದುಕಿನ ದಾರಿದೀಪಗಳು. ನಿಮ್ಮ ದಿನಚರಿಯಲ್ಲಿ 1 ಟಿಪ್ನಿಂದ ಪ್ರಾರಂಭಿಸಿ. ಹೆಚ್ಚು ನಗ್ತಾ ಇರಿ, ಹೆಚ್ಚು ಪ್ರೀತಿಸಿರಿ, ಹೆಚ್ಚು ಎಲ್ಲರನ್ನ ಕ್ಷಮಿಸಿರಿ. ನೆಮ್ಮದಿ ನಿಧಾನವಾಗಿ ನಿಮ್ಮ ಹೃದಯದ ನೆಲೆಯಾಗುತ್ತದೆ. ನೆಮ್ಮದಿ ನಮ್ಮೊಳಗೆ ಇದೆ, ಅದನ್ನು ಕೊಂಡುಕೊಳ್ಳುವುದು ಜೀವನದ ಅರ್ಥ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.